ಗಾಂಧಿ ಭಾರತ ಕಾರ್ಯಕ್ರಮ ನಾಳೆ ಆಗ್ತಾ ಇದೆ. ಯಾವ ರೀತಿ ಕಾಂಗ್ರೆಸ್ ಪಕ್ಷ ತಮ್ಮ ಸಂಘಟನೆ ಇವತ್ತು ನೋಡ್ತಾ ಇದೆ? ಅಂದರೆ ಮೊಟ್ಟ ಮೊದಲಾಗಿ ಭಾರತದ ಇತಿಹಾಸ ಮಹಾತ್ಮ ಗಾಂಧಿಯವರ ಅಹಿಂಸಾ ಮಾರ್ಗದ ಮೂಲಕ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಡುವಂಥ ಒಂದು ಸಂಗ್ರಾಮ ಏನಿತ್ತು, ಇದು ಇಡೀ ವಿಶ್ವದಲ್ಲೇ ಭಿನ್ನವಾಗಿದ್ದಂಥದ್ದು. 100 ವರ್ಷಗಳ ಹಿಂದೆ ಕಾಂಗ್ರೆಸ್ಸಿನ AICC ಅಧಿವೇಶನದ ಅಧ್ಯಕ್ಷರಾಗಿ ಸ್ವತಃ ಕರ್ನಾಟಕದ ಏನು ಕಾರ್ಯದರ್ಶಿ ಇದ್ದಂಥ ನಮ್ಮವರು ಆ ನೆನಪುಗಳು ಇತಿಹಾಸದ ಪುನರುಚ್ಚಾರಣೆ ಮಾಡುವಂಥದ್ದು ಶತಮಾನೋತ್ಸವದ ಒಂದು ಕಾರ್ಯಕ್ರಮ. ಇವತ್ತು ಯುವ ಪೀಳಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದೇ ಒಂದು ಇತಿಹಾಸ ನಿರ್ಮಾಣ ಮಾಡುವಂಥದ್ದು. ಸೊ ಕಳೆದ ತಿಂಗಳು ಆಗಬೇಕಾಗಿದ್ದಂಥ ಕಾರ್ಯಕ್ರಮಕ್ಕೆ ದುರದೃಷ್ಟವಶಾತ್ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ರವರ ನಿಧನದಿಂದ ಕಾರ್ಯಕ್ರಮ ಮುಂದಕ್ಕೆ ಹೋಗಿತ್ತು. ನಾಳೆ ಅದಕ್ಕೆ ಸಂಪೂರ್ಣವಾಗಿ ಸಿದ್ಧತೆಗಳು ಮಾಡಬೇಕಾಗಿರುವಂಥದ್ದು. ಈಗಾಗಲೇ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಎಲ್ಲರೂ ಯಾರ್ಯಾರು ಏನೇನು ಜವಾಬ್ದಾರಿಗಳು ತೊಗೊಂಡ್ಯಾರ ಅದೆಲ್ಲ ಸಿದ್ಧ ಮಾಡಿದ್ದೀವಿ. ಅನೇಕ ಜನ ಅತಿಥಿಗಳು ರಾಷ್ಟ್ರ ನಾಯಕರು ಬರಲಿದ್ದಾರೆ. ಕಾರ್ಯಕ್ರಮದ ಯಶಸ್ಸನ್ನು ಬಹಳ ಅದ್ಧೂರಿಯಾಗಿ ಆಗುತ್ತೆ ಅನ್ನೋ ವಿಶ್ವಾಸ ನಮಗೆಲ್ಲ ಇದೆ. ಸರ್, ಇವಾಗ ಪಕ್ಷ ಸಂಘಟನೆ ಕುರಿತಾಗಿ ಚರ್ಚೆ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ, ಮೊದಲಿದ್ದಂತೆ ಈಗ ಆ ಸಂಘಟನೆಯಲ್ಲಿ ಬಲ ಇಲ್ಲ ಅನ್ನುವಂಥ ಮಾತನ್ನು ಯಾವ ರೀತಿ ಈ ಅಧಿವೇಶನದ ಮುಖಾಂತರ ಪಕ್ಷ ಯಾವ ರೀತಿ ಸಂಘಟಿತಗೊಳ್ಳಲಿದೆ? ನೋಡಿ, ಪಕ್ಷದ ಆಂತರಿಕ ವಿಚಾರಗಳು, ನಮ್ಮ ಶಕ್ತಿ ಏನಿದೆ, ಜನರ ಮನಸ್ಸನ್ನು ಯಾವ ಪ್ರಮಾಣದಲ್ಲಿ ನಾವು ಮುಟ್ಟಿದ್ದೇವೆ ಅನ್ನೋದನ್ನು 2023 ಚುನಾವಣೆ ನಮಗೆ ಸಾಕ್ಷಿಯಾಗಿ 138 ಸ್ಥಾನಗಳನ್ನ ನಮ್ಮ ಪಕ್ಷಕ್ಕೆ ಬಲವನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿಯೇ ನಮ್ಮ ವರಿಷ್ಠರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪಕ್ಷ ಸಂಘಟಿತವಾಗಿ ಇರೋದ್ರಿಂದನೇ ಸರ್ಕಾರ ಬಂದಿರುವಂಥದ್ದು. ಪಕ್ಷದಿಂದ ಸರ್ಕಾರ ಬಂದಿರುವಂಥದ್ದು, ಸರ್ಕಾರದಿಂದ ಪಕ್ಷ ಅಲ್ಲ. ಸತೀಶ್ ಜಾರಕಿಹೊಳಿ ಅವರು ಆಡಿರುವಂತಹ ಕೆಲವೊಂದು ಮಾತುಗಳಿಗೆ ನಾನು ಒಂದು ಕಡೆ ಏನು ಬೆಂಬಲವನ್ನು ವ್ಯಕ್ತಪಡಿಸುವಂಥದ್ದು ಯಾಕೆ ಮಾಡಿದ್ದೀನಿ ಅಂತ ಹೇಳಿದಾಗ ಗೊಂದಲಗಳು ಸಾಕಷ್ಟಿವೆ. ಪದೇ ಪದೇ ಕೆಲವು ಸಚಿವರು ಅಧಿಕಾರ ಹಂಚಿಕೆ ಆಗಿರುವಂಥ ಮಾತಾಗಿದೆ, ಅದರಂತೆ ನಡ್ಕೋಬೇಕು ಅಂತಾರೆ. ಕೆಲವರು ಅಧಿಕಾರ ಪೂರ್ಣ ಪ್ರಮಾಣದಲ್ಲಿ 5 ವರ್ಷ ಒಬ್ಬರೇ ಇರ್ತಾರೆ ಅನ್ನೋದು. ಈ ಗೊಂದಲಗಳು ನಮ್ಮ ಕಾರ್ಯಕರ್ತರಿಗೆ ಅಥವಾ ನಾಯಕರುಗಳಿಗೆ ಆಗಬಾರ್ದು. ವರಿಷ್ಠರು ಭಾಳ ಸ್ಪಷ್ಟವಾಗಿ ಹೇಳಬೇಕು ಏನಾಗುತ್ತೆ ಅಂತ. ಸರ್ಕಾರ 5 ವರ್ಷವೂ ಇರಬೇಕು, ಮತ್ತು ಬರುವಂಥ ದಿನಗಳಲ್ಲಿ ಮತ್ತೊಮ್ಮೆ ಸರ್ಕಾರ ತರಬೇಕು ಅನ್ನೋದನ್ನು ನಮ್ಮ ಪಕ್ಷದ ಅಧ್ಯಕ್ಷರು ಆ ಶ್ರಮ ವಹಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಟೀಕೆ ಟಿಪ್ಪಣಿಗಳು ಏನೇ ಆಗಿರಬೇಕಾದ್ರೂ ಆ 4 ಗೋಡೆ ಮಧ್ಯದಲ್ಲಿ ಪಕ್ಷದ ಒಂದು ಆಂತರಿಕ ವಿಚಾರ, ಪಕ್ಷದ ಒಳಗೆ ಮಾತಾಡುವಂಥ ವಿಚಾರಗಳು ಸಾಕಷ್ಟಿವೆ. ಸಂಘಟನೆ ಕುರಿತಂತೆ ಇವತ್ತು ರಾಜ್ಯದ ಎಲ್ಲ ಕ್ಷೇತ್ರಗಳಿಂದನೂ ಕಾರ್ಯಕರ್ತರು, ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಆದೇಶ ನಾವು ಮಾಡಿದ್ದೀವಿ. ಅದರಂತೆ ಎಲ್ಲರೂ ಪಾಲ್ಗೊಳ್ಳುವಂಥದ್ದಕ್ಕೆ ಮುಂದಾಗಿದ್ದಾರೆ. ಬೆಳಗಾವಿ, ಕಿತ್ತೂರು ಕರ್ನಾಟಕದ ಏನು ಕ್ಷೇತ್ರಗಳಿವೆ, ಇಲ್ಲಿಂದ ಹೆಚ್ಚಿನ ಜನಸಂಘಟನೆ ಆಗಬೇಕಾಗಿರುವಂಥದ್ದು. ಉಳಿದಂತೆ ರಾಜ್ಯದ 3 ಕಂದಾಯ ವಿಭಾಗಗಳಿಂದ ಪ್ರತಿ ಕ್ಷೇತ್ರದಿಂದಲೂ ನಾವು ಪ್ರಾತಿನಿಧ್ಯ ಕೊಡುವಂತಹ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಬಂದು ಈ ಕಾರ್ಯಕ್ರಮದಲ್ಲಿ ಸೇರ್ತಾರೆ. ಸೊ ನಮ್ಮ ಸಂಘಟನೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಮಗೆ ಒಂದು ಶಕ್ತಿ ಇದೆ. ಅದನ್ನು ಇನ್ನಷ್ಟು ಮುಂದುವರ್ಸ್ಕೊಂಡು ಹೋಗಬೇಕಾಗಿರುವಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸ್ಥಳೀಯ ಚುನಾವಣೆಗಳು ಬರ್ತಾ ಇದ್ದಾವೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ಗಳು, ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಚುನಾವಣೆ ನಡೆಯುವಂಥ ಸ್ಥಿತಿಯಲ್ಲಿ ಇಂಥ ಒಂದು ಹೇಳಿಕೆಗಳು, ನಾಯಕರುಗಳ ಹೇಳಿಕೆಗಳು ನೋಡಿ, ಈಗಾಗಲೇ ಈ ವಿಚಾರಕ್ಕೆ ಕುರಿತಂತೆ AICC ಅಧ್ಯಕ್ಷರು ಮತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಯಾರೂ ಮಾತಾಡೋಂಗಿಲ್ಲ, ಏನು ಮಾಡಬೇಕಾಗಿದ್ರು ವರಿಷ್ಠರು ಸಂದರ್ಭಕ್ಕೆ ತಕ್ಕಂತೆ ಅವರು ತೀರ್ಮಾನ ತಗೋತಾರೆ. ಇಲ್ಲಿ ಹೇಳಿಕೆಗಳ ಮೂಲಕ ಗೊಂದಲ ಸೃಷ್ಟಿ ಮಾಡುವಂಥವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳುವಂಥದ್ದಕ್ಕೂ ಯಾವುದೇ ರೀತಿಯಲ್ಲಿ ಹಿಂಜರಗಲ್ಲ. ಸೊ ಆ ಕಾರಣದಿಂದ ನಾನು ಮನವಿ ಮಾಡ್ಕೋತೇನೆ, ಇದೆ
ಯಾರು ಏನೇ ಮಾತಾಡಬೇಕಾದ್ರೂ ಪಕ್ಷದ ಒಳಗೆ ಮಾತಾಡ್ಕೊಳ್ಳೋಣ, ನಮ್ಮ ವರಿಷ್ಠರ ಹತ್ರ ನೇರವಾಗಿ ಮಾತಾಡೋಣ, ಮಾಧ್ಯಮದ ಮೂಲಕ ಮಾತಾಡೋಕ್ಕೆ ಹೋಗಬಾರ್ದು. ಪಕ್ಷಕ್ಕೆ ಯಾವುದೇ ವಿಚಾರದಿಂದ ಕುಂಠಿತ ಆಗುವಂತಹ ಸಂದರ್ಭ ಬಂದಾಗ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳುವಂಥದ್ದಕ್ಕೂ ಮುಂದಾಗಬೇಕಾಗುತ್ತೆ. ಸರ್, ಪಕ್ಷದಲ್ಲಿ ಆಲ್ ಇಸ್ ವೆಲ್? ಎವ್ರಿಥಿಂಗ್ ಇಸ್ ವೆಲ್. ಪಕ್ಷ ಜೀವಂತವಾಗಿದೆ, ಪಕ್ಷ ಸದೃಢವಾಗಿದೆ. ಪಕ್ಷ 2028 ಚುನಾವಣೆಗೆ ಸಿದ್ಧತೆ ಮಾಡ್ಕೊತಾ ಇದೆ. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369